ಉಚಿತ ಬಸ್ನಲ್ಲಿ ಪ್ರಯಾಣಿಸಿದ ಮಹಿಳೆಯರು ಮತ ಹಾಕಿಲ್ಲ. ಅವರು ಮತ ಹಾಕಿದ್ರೆ ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನ ಸಿಗ್ತಾ ಇತ್ತು. ಇದು ಮಧುಗಿರಿಯಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರ ಮಾತು. ಈಗ ಉಚಿತ ಬಸ್ನಲ್ಲಿ ಓಡಾಡ್ತಾರೆ, ಆದ್ರೆ ಮತ ಹಾಕಿಲ್ಲ. ಅವ್ರು ಮತ ಹಾಕಿದ್ರೆ ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನ ಸಿಗ್ತಾ ಇತ್ತು. ಲಕ್ಷ ಲಕ್ಷ ಸಂಬಳದವರು ಕೂಡ ಫ್ರೀ ಬಸ್ನಲ್ಲಿ ಸಂಚರಿಸ್ತಾರೆ. ಪುಕ್ಸೇಟೆ ಬಸ್ನಲ್ಲಿ ಹೆಣ್ಣುಮಕ್ಕಳು ಓಡಾಡ್ತಾರೆ, ಆದ್ರೆ ಮತ ಹಾಕಿಲ್ಲ ಅಂತ ರಾಜಣ್ಣ ಅಸಮಾಧಾನ ಹೊರಹಾಕಿದ್ದಾರೆ. ಈಗಾಗಲೇ ಗ್ಯಾರಂಟಿ ಯೋಜನೆಗಳನ್ನ ಬಳಸ್ಕೊಳ್ತಾರೆ, ಆದ್ರೆ ಕಾಂಗ್ರೆಸ್ಗೆ ಮತ ಹಾಕ್ತಾ ಇಲ್ಲ ಅನ್ನೋದನ್ನ ರಾಜಣ್ಣ ಹೇಳಿದ್ದಾರೆ. ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಸೌಲಭ್ಯಗಳು ಅವರ ಒಂದು ಅನುಕೂಲಕ್ಕೆ ತಕ್ಕಂತೆ ದೊರೆಯಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ. ಇದರಲ್ಲಿ ಏನು ಬಸ್ಸಲ್ಲಿ ತಿರುಗಾಡೋರು, ಈಗ ನಮ್ಮ ರೆಡ್ಡಿ ಅವರು, ನಮ್ಮ ಸಿದ್ದರಾಮಯ್ಯನವರು ಫ್ರೀ ಬಸ್ಸು ಪಾಸ್ ಹೆಣ್ಮಕ್ಳಿಗೆ ಏನ್ ಸ್ವಾಮಿ, ಅವರೆಲ್ಲ ಓಟ್ ಹಾಕಿದ್ರೆ ಪಾರ್ಲಿಮೆಂಟ್ ಸೋಲ್ತಾನೆ ಇರಲಿಲ್ಲ. ನೀವು ಹಾಕ್ಲೇ ಇಲ್ಲಲ್ಲ, ಎಲ್ಲರೂ ಹಾಕಿಲ್ಲ ಅಂತಲ್ಲ. ಅದರಲ್ಲಿ ಇವಾಗ ನೋಡಿ, ಬಿಹಾರಲ್ಲಿ ಗೆಲ್ಸಿರೋದು ಯಾರಪ್ಪ ಅಂದ್ರೆ ಅವರೇ ಹೆಣ್ಮಕ್ಳೆ. ರಾತ್ರಿ ನಾನು ಮೋದಿ ಅವ್ರ ಭಾಷಣ ಕೇಳ್ತಾ ಇದ್ದೆ. MOI ಅಂತಂದ್ರೆ ಮೊದಲು ಮುಸ್ಲಿಮ್ಸು ಯಾದವರು ಅಂತ ಮಾಡ್ಕೊಂಡಿದ್ರು. ಈಗ MOI ಅಂದ್ರೆ ಮಹಿಳೆಯರು ಮತ್ತೆ ಯುವಕರು ಅಂತೇಳಿ ಹೊಸ ಒಂದು ವ್ಯಾಖ್ಯಾನವನ್ನ ನನ್ನ ಮೋದಿ ಅವರು ಹೇಳ್ತಾ ಇದ್ರು. ಹಾಗಾಗಿ ಮಹಿಳೆಯರು ಏನಿದ್ದಾರೆ ಅವರಿಗೆ ನಮ್ಮ ಸರ್ಕಾರದಲ್ಲಿ ಕೊಟ್ಟಷ್ಟು ಬೆನಿಫಿಟ್ ಯಾರಿಗೂ ಕೊಟ್ಟಿಲ್ಲ. 2,000 ರೂಪಾಯಿ ಕೊಡೋದು ದುಡ್ಡು ಮಹಿಳೆಯರಿಗೆ ಕೊಡೋದು, ಪುರುಷರು ಕೊಡ್ತಾ ಇಲ್ಲ. ಬಸ್ಸು ಪುಕ್ಸಟ್ಟೆ, ಎಲ್ಲಿಂದ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು. 1 ಲಕ್ಷ 1.5 ಲಕ್ಷ ಸಂಬಳ ತಗೋತೀರಿ ಹೆಣ್ಮಕ್ಳು ವಿಧಾನಸೌಧದಲ್ಲಿ, ಪುಕ್ಸಟ್ಟೆ ಬಸ್ಸಲ್ಲಿ ಬರ್ತಾರೆ. ಆಲ್ ವೆರಿ ಸ್ಟ್ರಾಂಗ್. At the same time, you people should be very reliable also. You people should establish it. ಪ್ರತಿಯೊಬ್ಬ